So dear students, so this will be the last video of this chapter. So this chapter ends after this video. So we have seen the series and other combination of capacitors. So the next important topic is expression for energy stored in a capacitor. So very important, it will be asked for 3 marks. Expression for energy stored in a capacitor. ಸೊ ಯಾವುದೋ ಒಂದು ಕೆಪಾಸಿಟ್ರಲ್ಲಿ ಎಷ್ಟು ಎನರ್ಜಿ ಸ್ಟೋರ್ ಆಗಿದೆ, ಸೊ ಅದಕ್ಕೆ ವಿ ಹ್ಯಾವ್ ಟು ಒಬ್ಟೈನ್ ಎನ್ ಎಕ್ಸ್ಪ್ರೆಷನ್ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್. ಸೊ ಹೌದಾನೆ. ಸೊ ಕೆಪಾಸಿಟರ್ ಸ್ಟೋರ್ಸ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಎನ್ಸ್ ಎಲೆಕ್ಟ್ರಿಕ್ ಎನರ್ಜಿ. ಸೊ ಕೆಪಾಸಿಟರ್ ಏನು ಮಾಡುತ್ತೆ? ಇಟ್ ಸ್ಟೋರ್ಸ್ ಎಲೆಕ್ಟ್ರಿಕ್ ಎನರ್ಜಿ. ಸೊ ದ ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್ ಇಟ್ ಈಸ್ ಎನ್ ಎಲೆಕ್ಟ್ರಿಕ್ ಎನರ್ಜಿ. ಎಂಥ ಎನರ್ಜಿ ಅದು? ಎಲೆಕ್ಟ್ರಿಕ್ ಎನರ್ಜಿ. ಸೊ the plates between the capacitors, so it will store an electric energy. So what is the expression for energy stored in a capacitor? So very important, so it will be asked for 3 marks. So it will be asked for 3 marks. So very important, and 3 marks, it carries 3 marks. Very important derivation. So we shall start the derivation. So let us calculate the energy stored in a capacitor. So consider 2 capacitor plates. So this is the plate 1, so this is the plate 2. So in most cases we consider the parallel plate capacitors. So we'll call it as plate 1, this is plate 2. These are the 2 plates of the capacitor. So ನಾನು ಏನು ಮಾಡ್ತೇನೆ, initially these 2 plates are not charged. Initially these 2 plates are not charged, ಅಂದರೆ they are uncharged. Initially they are uncharged. ಅಂದರೆ ಮೇಲೆ ಯಾವುದೇ ಚಾರ್ಜ್ ಇರಲಿಲ್ಲ. ಯು ಕ್ಯಾನ್ ಸಿ ಇನ್ ದ ಡಯಾಗ್ರಾಮ್. ಸೊ ದೇರ್ ಆರ್ ನೋ ಚಾರ್ಜಸ್ ಆನ್ ದ ಕ್ಯಾಪಾಸಿಟರ್ಸ್. ಇವಾಗ ಏನು ಮಾಡೋಣ, ಇಮ್ಯಾಜಿನ್ ದಟ್ ವಿ ಆರ್ ಟ್ರಾನ್ಸ್ಫರಿಂಗ್ ಬಿಟ್ ಬೈ ಬಿಟ್ ಆಫ್ ಚಾರ್ಜಸ್. ಸೊ ಪ್ಲೇಟ್ 2 ಇಂದ ಪ್ಲೇಟ್ 1ಗೆ ನಾನೇನು ಮಾಡ್ತೀನಿ, ಸ್ವಲ್ಪನೇ ಚಾರ್ಜ್ನ ಕ್ಯಾರಿ ಮಾಡ್ತಾ ಇದ್ದೀನಿ, ಬಿಟ್ ಬೈ ಬಿಟ್ ಅಂತ ಕರಿತೀವಿ. ಅದಕ್ಕೆ ಬಿಟ್ ಬೈ ಬಿಟ್ ಆಫ್ ಚಾರ್ಜಸ್. ಹೆಂಗೆ ನೀವೇನಾದ್ರು ಮೈಸೂರು ಪಾಕ್ನೋ ಏನೋ ಕೊಟ್ಟರೆ ನಿಧಾನ ಸ್ವಲ್ಪ ಕಡ್ಕೊಂಡು ತಿಂತೀಯಲ್ಲ, ಸೊ ನೀವು ತಿಂತಿರಲ್ಲ ಗೊತ್ತಿಲ್ಲ. ನಾವು ಚಿಕ್ಕವರಿದ್ದಾಗ ಒಂದು ಬ್ರೆಡ್ ಪೀಸ್ ಸಿಕ್ಕರೆ ಸಾಕು, ಸ್ವಲ್ಪ ಕಡ್ಕೊಂಡು ತಿಂತಾಯಿದ್ವಿ. ಆ ಒಂದು ಬ್ರೆಡ್ ಪೀಸ್ ಸಿಗೋದೇ ಕಷ್ಟ ಆಯಿತು. ಬಟ್ ಇವಾಗೆಲ್ಲ ಯು ಆರ್ ಆಲ್ ವೆರಿ ಲಕ್ಕಿ. ಒಂದು ಪೌಂಡ್ ಬ್ರೆಡ್ ಕೊಟ್ಟರೆ ಅಥವಾ 1 kg ಕೇಕ್ ಕೊಟ್ಟರೆ ನೀವು ಯು ಡೋಂಟ್ ಕೇರಿ. ಯು ಡೋಂಟ್ ವೆರಿ ಅಬೌಟ್ ಇಟ್. ಸೊ ನೌ ದ ಟೈಮ್ ಹ್ಯಾಸ್ ಚೇಂಜ್ಡ್, ಬಟ್ ಸೊ ಇನ್ ಓಲ್ಡನ್ ಡೇಸ್, ಇನ್ ಅವರ್ ಟೈಮ್, ಸೊ ವಿ ಆರ್ ವೆರಿ ಫಾಂಡ್ ಆಫ್ ಒಂದು ಪೀಸ್ ಬ್ರೆಡ್ಗೂ ನಾವು ಭಾಳ ಇಷ್ಟಪಡ್ತಿದ್ವಿ. ಸೊ ಲೆಟ್ ಅಸ್ ಸಿ. ಸೊ ನಾವೇನು ಮಾಡ್ತೀವಿ, ಯು ಆರ್ ಟ್ರಾನ್ಸ್ಫರಿಂಗ್ ಎ ಚಾರ್ಜ್ ಬಿಟ್ ಬೈ ಬಿಟ್. ಎಷ್ಟು? ಸೊ ಡಿ ಕ್ಯೂ ಅಮೌಂಟ್ ಆಫ್ ಚಾರ್ಜ್ನ ನಾನೇನು ಮಾಡ್ತೀನಿ, ಸೊ ಬಿಟ್, ಸೊ ಸ್ಮಾಲ್ ಅಮೌಂಟ್ ಆಫ್ ಚಾರ್ಜ್ ದಟ್ ಈಸ್ ಡಿ ಕ್ಯೂ. ಸೊ ಇಲ್ಲಿ ಸ್ಟೋರ್ ಅಥವಾ ಇಲ್ಲಿ ಟ್ರಾನ್ಸ್ಫರ್ ಎ ಬಿಟ್ ಬೈ ಬಿಟ್ ಆಫ್ ಚಾರ್ಜ್ ಫ್ರಮ್ ಪ್ಲೇಟ್ 1 ಟು ಪ್ಲೇಟ್ 2. ಸೊ ಪ್ಲೇಟ್ 2 ಇಂದ ಪ್ಲೇಟ್ 1ಗೆ ಟ್ರಾನ್ಸ್ಫರ್ ಎ ಚಾರ್ಜ್ ಯಾವ ಥರ ಅಂದರೆ ಬಿಟ್ ಬೈ ಬಿಟ್, ಸ್ವಲ್ಪನೇ ಬಿಟ್ ಬೈ ಬಿಟ್, ತುಣುಕು ಬಿಟ್ ಬೈ ಬಿಟ್ ಆಫ್ ಚಾರ್ಜಸ್ ಆರ್ ಟ್ರಾನ್ಸ್ಫರ್ಡ್ ಫ್ರಮ್ ಪ್ಲೇಟ್ 2 ಟು ಪ್ಲೇಟ್ 1. ಎಷ್ಟದು? ಡಿ ಕ್ಯೂ, ಸ್ಮಾಲ್ ಅಮೌಂಟ್ ಆಫ್ ಚಾರ್ಜ್ ಡಿ ಕ್ಯೂ ಇಸ್ ಟ್ರಾನ್ಸ್ಫರ್ಡ್ ಫ್ರಮ್ 2 ಟು ಪ್ಲೇಟ್ 1. ಸೊ ಈ ಥರ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀವಿ, ಯು ಗೋ ಆನ್ ಟ್ರಾನ್ಸ್ಫರಿಂಗ್. ಸೊ ವೆನ್ ಯು ಟ್ರಾನ್ಸ್ಫರ್ ಪ್ಲಸ್ ಡಿ ಕ್ಯೂ ಅಮೌಂಟ್ ಆಫ್ ಚಾರ್ಜ್ ಸೇ ಇಟ್ ಈಸ್ ಪಾಸಿಟಿವ್. ಈ ಪ್ಲಸ್ ಡಿ ಕ್ಯೂ ಅಮೌಂಟ್ ಆಫ್ ಚಾರ್ಜ್ನ ಪ್ಲೇಟ್ 1 ಮೇಲೆ ತಂದಿಟ್ಟು ಯಾವಾಗ ಏನಾಗುತ್ತೆ, ಪ್ಲೇಟ್ 2 ವಿಲ್ ಅಕ್ವೈರ್ ಸಮ್ ಪಾಸಿಟಿವ್ ಚಾರ್ಜ್. ಇನ್ ದ ಸಿಮಿಲರ್ ಮ್ಯಾನರ್ ಪ್ಲೇಟ್ 1 ವಿಲ್ ಅಕ್ವೈರ್ ಪಾಸಿಟಿವ್ ಚಾರ್ಜ್, ಯಾಕಂದರೆ ಪ್ಲಸ್ ಡಿ ಕ್ಯೂ ಚಾರ್ಜ್ ತಂದಿರ್ತದೆ ಅದ್ರ ಮೇಲೆ ಪ್ಲೇಟ್ 1 ಮೇಲೆ. ಸೊ ಸೈಮಲ್ಟೇನಿಯಸ್ಲಿ ಪ್ಲೇಟ್ 2 ವಿಲ್ ಅಕ್ವೈರ್ ಎ ನೆಗೆಟಿವ್ ಚಾರ್ಜ್, ಈಕ್ವಲ್ ಅಮೌಂಟ್ ಆಫ್ ನೆಗೆಟಿವ್ ಚಾರ್ಜ್. ನೆಕ್ಸ್ಟ್ ಇನ್ನೊಂದು ಡಿ ಕ್ಯೂ ತಂದಿರ್ತೀಯ, ಅಗೇನ್ ಇಟ್ ವಿಲ್ ಗೆಟ್ ಅನದರ್ ಪ್ಲಸ್ ಡಿ ಕ್ಯೂ ಚಾರ್ಜ್, ಇಟ್ ವಿಲ್ ಅಕ್ವೈರ್ ನೆಗೆಟಿವ್ ಚಾರ್ಜ್. ಸೊ ಇಲ್ಲಿ ಪ್ಲಸ್ ಚಾರ್ಜ್, ಇಲ್ಲಿ ನೆಗೆಟಿವ್ ಚಾರ್ಜ್. ಸೊ ಪ್ಲಸ್ ಚಾರ್ಜ್, ಇಲ್ಲಿ ನೆಗೆಟಿವ್ ಚಾರ್ಜ್. ಸೊ ಪ್ಲಸ್ ಚಾರ್ಜ್, ನೆಗೆಟಿವ್ ಚಾರ್ಜ್, ಪ್ಲಸ್ ಚಾರ್ಜ್ ಆನ್ ಪ್ಲೇಟ್ 1, ನೆಗೆಟಿವ್ ಚಾರ್ಜ್ ಆನ್ ಪ್ಲೇಟ್ 2, ಪ್ಲಸ್ ಚಾರ್ಜ್ ಆನ್ ಪ್ಲೇಟ್ 1, ನೆಗೆಟಿವ್ ಚಾರ್ಜ್ ಆನ್ ಪ್ಲಸ್ ಪ್ಲೇಟ್ 2. ಸೊ ಈ ಥರ ಹೋಗುತ್ತೆ. ಕೊನೆಯಲ್ಲಿ ಏನಾಗುತ್ತೆ, ಅಟ್ ದ ಎಂಡ್ ಕಂಡಕ್ಟರ್ 1, ಈ ಪ್ಲೇಟ್ 1 ಇದೆಯಲ್ಲ, ಇಟ್ ವಿಲ್ ಗೆಟ್ ಪ್ಲಸ್ ಕ್ಯೂ ಅಮೌಂಟ್ ಆಫ್ ಚಾರ್ಜ್. ಇದ್ರ ಮೇಲೆ ಎಷ್ಟು ಚಾರ್ಜ್ ಬರುತ್ತೆ, ಇವಾಗ ಕೊನೆಗೆ ಪ್ಲಸ್ ಕ್ಯೂ ಅಮೌಂಟ್ ಆಫ್ ಚಾರ್ಜ್ ಬರುತ್ತೆ. ಹಾಗಾದರೆ ವಾಟ್ ಇಸ್ ದ ಚಾರ್ಜ್ ಆನ್ ಪ್ಲೇಟ್ 2? ಇಟ್ ವಿಲ್ ಗೆಟ್ ಮೈನಸ್ ಕ್ಯೂ ಅಮೌಂಟ್ ಆಫ್ ಚಾರ್ಜ್. ಯಾಕಂದರೆ ಇಲ್ಲಿ ಈಕ್ವಲ್ ಚಾರ್ಜಸ್ ವಿಲ್ ಬಿ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್, ಬಟ್ ಪ್ಲೇಟ್ 1 ಮೇಲೆ ಪಾಸಿಟಿವ್ ಚಾರ್ಜ್ ಇದ್ದರೆ ಪ್ಲೇಟ್ 2 ಮೇಲೆ ದೇರ್ ವಿಲ್ ಬಿ ಈಕ್ವಲ್ ನಂಬರ್ ಆಫ್ ನೆಗೆಟಿವ್ ಚಾರ್ಜಸ್. ಸೊ ನೋಡಿ, ಇಮೇಜಿನ್ ಮಾಡ್ತಾ ಹೋಗಿ ಯಾವ ಥರ ಟ್ರಾನ್ಸ್ಫರ್ ಮಾಡ್ತಾನೆ. ಜಸ್ಟ್ ಇಮೇಜಿನ್ ಅಟ್ ಎವರಿ ಸ್ಟೇಜ್, ಯಾವುದೋ ಒಂದು ಮಧ್ಯ ಸ್ಟೇಜಲ್ಲಿ, ಇಫ್ ಯು ಅಬ್ಸರ್ವ್ ಅಟ್ ಎವರಿ ಸ್ಟೇಜ್ ಆಫ್ ಚಾರ್ಜಿಂಗ್ ಕಂಡಕ್ಟರ್ 1 ಆ್ಯಂಡ್ ಕಂಡಕ್ಟರ್ 2, ಇವನ್ನ ಚಾರ್ಜ್ ಮಾಡಬೇಕಾದ್ರೆ
ಈ ಕಂಡಕ್ಟರ್ 1 ಇದೆಯಲ್ಲ, ಸೊ ಕಂಡಕ್ಟರ್ 1 ವಿಲ್ ಬಿ ಅಟ್ ಹೈಯರ್ ಪೊಟೆನ್ಷಿಯಲ್, ವಿಲ್ ಬಿ ಅಟ್ ಹೈಯರ್ ಪೊಟೆನ್ಷಿಯಲ್, ವಿಲ್ ಬಿ ಅಟ್ ಹೈಯರ್ ಪೊಟೆನ್ಷಿಯಲ್ ಆ್ಯಸ್ ಕಂಪೇರ್ ಟು ಕಂಡಕ್ಟರ್ 2. ಹೌದಾನೆ, ಈ ಪ್ಲೇಟ್ 1 ಇದೆಯಲ್ಲ ಅದು ಯಾವಾಗಲೂ ಜಾಸ್ತಿ ಪೊಟೆನ್ಷಿಯಲ್ ಇರುತ್ತೆ, ಯಾಕಂದ್ರೆ ಪಾಸಿಟಿವ್ ಅಂದರೆ ಜಾಸ್ತಿ. ಹೌದಾನೆ, ಸೊ ಇಲ್ಲಿ ಎಷ್ಟು ಹೌ ಮೆನಿ ಪಾಸಿಟಿವ್ ಚಾರ್ಜಸ್ ಆರ್ ದೇರ್ ಆನ್ ಕಂಡಕ್ಟರ್ 1? 1 2 3 4 5 6 7 ಪಾಸಿಟಿವ್ ಚಾರ್ಜಸ್ ಆರ್ ದೇರ್. ಹೌದಾನೆ, ಅಂದರೆ ಆಮೇಲೆ ಕಂಡಕ್ಟರ್ 2 ಮೇಲೆ 7 ನೆಗೆಟಿವ್ ಚಾರ್ಜಸ್. ಅಂದರೆ ಅಟ್ ಎನಿ ಸ್ಟೇಜ್, ಮಧ್ಯೆ ಯಾವುದೇ ಸ್ಟೇಜ್ ಯು ಸಿ ಕಂಡಕ್ಟರ್ 1 ವಿಲ್ ಬಿ ಅಟ್ ಹೈಯರ್ ಪೊಟೆನ್ಷಿಯಲ್, ಕಂಡಕ್ಟರ್ 1 ವಿಲ್ ಬಿ ಅಟ್ ಹೈಯರ್ ಪೊಟೆನ್ಷಿಯಲ್. ನಾವು ಇಮ್ಯಾಜಿನ್ ಎ ಇಂಟರ್ಮೀಡಿಯೇಟ್ ಸ್ಟೇಜ್, ಮಧ್ಯೆ ಯಾವುದೋ ಒಂದು ಸ್ಟೇಜಲ್ಲಿ ಇದೀವಿ ಅಂತ ಇಟ್ಕೊಳ್ಳಿ. ಸೊ 3 ಪಾಸಿಟಿವ್ ಚಾರ್ಜ್ ಆಗಿದೆ, 3 ನೆಗೆಟಿವ್ ಚಾರ್ಜ್ ಆಗಿದೆ, ಸೊ ಆ ಸ್ಟೇಜಲ್ಲಿ ಇದೀವಿ ಅಂತ ಇಟ್ಕೊಳ್ಳಿ. ಹೌದಾನೆ, ಸೊ ಆವಾಗ ಮಧ್ಯ ಸ್ಟೇಜಲ್ಲಿ ಸಪೋಸ್ ಪ್ಲಸ್ ಕ್ಯೂ ಈಸ್ ಚಾರ್ಜ್ ಆನ್ ಪ್ಲೇಟ್ 1 and minus q, small q ನೋಡಿ, this is I am writing minus q, small q, minus q is charge on plate 2. ಸೊ ಮಧ್ಯೆ ಯಾವುದೋ ಇಂಟರ್ಮೀಡಿಯೇಟ್ ಸ್ಟೇಜಲ್ಲಿ. ಫೈನಲ್ ಸ್ಟೇಜ್ ಏನು? ಫೈನಲ್ ಸ್ಟೇಜಲ್ಲಿ ಪ್ಲಸ್ ಕ್ಯಾಪಿಟಲ್ ಕ್ಯೂ ಮೈನಸ್ ಕ್ಯಾಪಿಟಲ್ ಕ್ಯೂ, ಬಟ್ ನಾವು ಐ ಆಮ್ ಟಾಕಿಂಗ್ ಆಫ್ ಸಮ್ ಇಂಟರ್ಮೀಡಿಯೇಟ್ ಸ್ಟೇಜ್ ವೇರ್ ದ ಚಾರ್ಜ್ ಆನ್ ಪ್ಲೇಟ್ 1 ಈಸ್ ಪ್ಲಸ್ ಕ್ಯೂ ಆ್ಯಂಡ್ ಚಾರ್ಜ್ ಆನ್ ಪ್ಲೇಟ್ 2 ಈಸ್ ಮೈನಸ್ ಕ್ಯೂ. ಸೊ ಇವಾಗ ಏನು ಮಾಡ್ತೀನಿ, ಐ ವಿಲ್ ಟ್ರಾನ್ಸ್ಫರ್, ವಾಟ್ ವಿಲ್ ದ ಪೊಟೆನ್ಷಿಯಲ್? So therefore now the derivation starts. Therefore I will change the color of the pen, so they will take blue. So therefore potential ಎಂಥದ್ದು? ಪೊಟೆನ್ಷಿಯಲ್, ಹೌದಾ, ಆಫ್ ಕೆಪಾಸಿಟರ್. ಹಾಗಾದರೆ ಕೆಪಾಸಿಟರ್ ಪೊಟೆನ್ಷಿಯಲ್ ಎಷ್ಟಿರುತ್ತೆ? ದ ಪೊಟೆನ್ಷಿಯಲ್ ಆಫ್ ಕೆಪಾಸಿಟರ್ ಐ ವಿಲ್ ಕಾಲ್ ಇಟ್ ಆ್ಯಸ್, ಹೌದಾ, ಸೊ ವಿ ದಟ್ ವಿಲ್ ಬಿ ಈಕ್ವಲ್ ಟು ಪೊಟೆನ್ಷಿಯಲ್ ಆಫ್ ದ ಕೆಪಾಸಿಟರ್, ವಿ ವಿಲ್ ಬಿ ಈಕ್ವಲ್ ಟು ಕ್ಯೂ ಬೈ ಸಿ. Q by C, where C is the capacitance of the capacitor, Q is the charge. ಇಂಟರ್ಮೀಡಿಯೇಟ್ ಸ್ಟೇಜಲ್ಲಿ, ಮಧ್ಯೆ ಯಾವುದೋ ಒಂದು ಸ್ಟೇಜಲ್ಲಿ ಅದ್ರ ಮೇಲೆ ಚಾರ್ಜ್ Q ಇದೆ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ, ಆಫ್ಟರ್ ದಿಸ್ ಇಂಟರ್ಮೀಡಿಯೇಟ್ ಸ್ಟೇಜ್ ಎ ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಟ್ರಾನ್ಸ್ಫರಿಂಗ್ ಎ ಚಾರ್ಜ್ ಡಿ ಕ್ಯೂ. ಹೌದಾನೆ, ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಡನ್, ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಟ್ರಾನ್ಸ್ಫರಿಂಗ್ ಡಿ ಕ್ಯೂ. ಮಧ್ಯ ಸ್ಟೇಜಲ್ಲಿ ಏನು ಮಾಡ್ತೀನಿ, ಇವನು ಒಂದು ನೋಡಿ ಚಿತ್ರದಲ್ಲಿ ತೋರಿಸ್ತಾ ಸಿ ಇನ್ ದ ಡಯಾಗ್ರಾಮ್. ನಾನು ಮಧ್ಯ ಸ್ಟೇಜಲ್ಲಿ ಟ್ರಾನ್ಸ್ಫರಿಂಗ್ ಎ ಚಾರ್ಜ್ ಡಿ ಕ್ಯೂ ಅಷ್ಟು ಚಾರ್ಜ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಅದು ಸುಮ್ಮನೆ ಹೋಗಲ್ಲ, ಯಾಕಂದ್ರೆ ನೀನು ಪಾಸಿಟಿವ್ ಚಾರ್ಜ್ ಕಡೆ ಪ್ಲೇಟ್ ಕಡೆ ತಗೊಂಡೋಗ್ತೀವಿ, ಇಟ್ ವಿಲ್ ರಿಪಲ್, ಬಟ್ ಯು ಆರ್ ಡೂಯಿಂಗ್ ಸಮ್ ವರ್ಕ್. ಸೊ ಹಾಗಾದರೆ ದಟ್ ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಟ್ರಾನ್ಸ್ಫರಿಂಗ್ ಎ ಚಾರ್ಜ್ ಡಿ ಕ್ಯೂ ಇನ್ ದ ಇಂಟರ್ಮೀಡಿಯೇಟ್ ಸ್ಟೇಜ್, ದಟ್ ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಡನ್ ವಿಲ್ ಕಾಲ್ ಇಟ್ as dw. You know work done will be equal to potential multiplied by the charge. What is the potential in the intermediate stage? Q by C multiplied by the charge. Which charge I am carrying? dq. So this is the small amount of work done. ಈ dq charge ನೀನು ಪ್ಲೇಟ್ 2 ಇಂದ ಪ್ಲೇಟ್ 1ಗೆ ಟ್ರಾನ್ಸ್ಫರ್ ಮಾಡಬೇಕಂದ್ರೆ dw ಅಷ್ಟು ವರ್ಕ್ ಡನ್, ದಟ್ ವಿಲ್ ಬಿ ಈಕ್ವಲ್ ಟು q by c ಇಂಟು dq. ಹೌದಾನೆ, ಸೊ ದೇರ್ ಫೋರ್ ದ ಟೋಟಲ್ ಅಮೌಂಟ್ ಆಫ್ ವರ್ಕ್ ಡನ್, ದೇರ್ ಫೋರ್ ಟೋಟಲ್ ಅಮೌಂಟ್ ಆಫ್ ವರ್ಕ್ ಡನ್, ಇದು ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಡನ್ dq change ಆಗಿದೆ. therefore total amount of work done in giving a charge of plus q. ಹೌದಾನೆ, in giving plus q charge. ಹೌದಾನೆ, ಕೊನೆಗೆ ಎಲ್ಲಿ ಬಂದು ನಿಂತಿದೆ, ವಾಟ್ ಇಸ್ ದ ಫೈನಲ್ ಚಾರ್ಜ್ ಕಾನ್ಫಿಗರೇಷನ್? ಪ್ಲಸ್ ಕ್ಯೂ ಮತ್ತು ಮೈನಸ್ ಕ್ಯೂ. ಸೊ ಪ್ಲಸ್ ಕ್ಯೂ ಚಾರ್ಜ್ ಮುಟ್ಟೋದಕ್ಕೆ ಟೋಟಲ್ ಎಷ್ಟು ಕೆಲಸ ಮಾಡಿದೆಯಾ, ದಟ್ ವಿಲ್ ಬಿ ಈಕ್ವಲ್ ಟು ಡಬ್ಲ್ಯೂ. ಸೊ ಡಿ ಡಬ್ಲ್ಯೂ ಏನಿದೆ ಟೋಟಲ್ ವರ್ಕ್ ಡನ್ ಡಬ್ಲ್ಯೂ ಆಯಿತು. ದಟ್ ವಿಲ್ ಬಿ ಈಕ್ವಲ್ ಟು ಇಂಟಿಗ್ರೇಷನ್, ಇಂಟಿಗ್ರೇಷನ್ ಎಲ್ಲ ಡಿ ಕ್ಯೂ ಡಿ ಡಬ್ಲ್ಯೂ ಕೊಡ್ತಾ ಹೋಗ್ತೀನಿ. ಸಿನ್ಸ್ ಇಟ್ ಇಸ್ ಎ ಕಂಟಿನ್ಯೂಸ್ ಫಂಕ್ಷನ್, ಸೊ ಇಟ್ ಈಸ್ ಕಾಲ್ಡ್ ಆಸ್ ಇಂಟಿಗ್ರೇಷನ್ ಆಫ್ ಡಿ ಡಬ್ಲ್ಯೂ. ಏನು ಡಿ ಡಬ್ಲ್ಯೂ ಅಂದರೆ ಇಂಟಿಗ್ರೇಷನ್, ನೋಡಿ ಗೊತ್ತು, ದಿಸ್ ಸಿಂಬಲ್ ಆಗ ದಿಸ್ ಇಸ್ ಕಾಲ್ಡ್ ಆಸ್ ಇಂಟಿಗ್ರೇಷನ್ ಸೈನ್. ಹೌದಾನೆ, ಅದನ್ನು ಚಿಕ್ತಾ ಬರ್ತೀನಿ. ದಟ್ ವಿಲ್ ಬಿ ಈಕ್ವಲ್ ಟು ಕ್ಯೂ ಬೈ ಸಿ ಇಂಟು ಡಿ ಕ್ಯೂ. ಅದು ಇಂಟಿಗ್ರೇಷನ್ ಆಫ್ ಡಿ ಡಬ್ಲ್ಯೂ. ಎಲ್ಲಿಂದ ಎಲ್ಲಿಗೆ ಇಂಟಿಗ್ರೇಷನ್ನು? ದಟ್ ಈಸ್ ಕಾಲ್ಡ್ ಲಿಮಿಟ್ ಆಫ್ ಇಂಟಿಗ್ರೇಷನ್. ಏನಂತ ಕರೀತಿರುತ್ತೆ? ಲಿಮಿಟ್ ಆಫ್ ಇಂಟಿಗ್ರೇಷನ್. ಎಲ್ಲಿಂದ ಫಸ್ಟ್ ಕ್ಯೂ ಎಷ್ಟಿತ್ತು? ಫ್ರಮ್ ಕ್ಯೂ ಈಸ್ ಈಕ್ವಲ್ ಟು 0. ನೋಡಿ, ಸ್ಟಾರ್ಟಿಂಗ್ ಯಾವುದೇ ಚಾರ್ಜ್ ಇರಲಿಲ್ಲ, ಟು ಕ್ಯೂ ಈಸ್ ಈಕ್ವಲ್ ಟು ಕೊನೆಗೇನು ಚಾರ್ಜ್ ಬಂದಿದೆ? ಪ್ಲಸ್ ಕ್ಯೂ. ಹೌದಾನೆ, ಸೊ ಕ್ಯೂ ಈಸ್ ಈಕ್ವಲ್ ಟು 0 ಇಂದ ಕ್ಯೂ ಈಸ್ ಈಕ್ವಲ್ ಟು ಪ್ಲಸ್ ಕ್ಯೂ ಚಾರ್ಜ್ ಆಗೋದಂಗೆ ಇಂಟಿಗ್ರೇಟ್ ಮಾಡ್ತಾ ಹೋಗ್ಬೇಕು. ವಿ ಶುಡ್ ಗೋ ಆನ್ ಇಂಟಿಗ್ರೇಟಿಂಗ್. ಹೌದಾನೆ, ಸೊ ದಟ್ ವಿಲ್ ಬಿ ಈಕ್ವಲ್ ಟು, ನೋಡಿ 1/c is constant. ಇಲ್ಲಿ 1/c ಇದೆಯಲ್ಲ, q by c ಅಲ್ಲಿ 1/c is constant. ಹೌದಾನೆ, ಸೊ I'll take it 1/c outside. Therefore that will be equal to 1/c into integration of, ಏನು ಉಳಿತು? 1/c ಇದ್ದರೆ ಏನು ಉಳಿದಿದ್ದು? q into dq. ಎಲ್ಲಿಂದ ಎಲ್ಲಿಗೆ? ಫ್ರಮ್ q is equal to 0 to q is equal to plus q. q
q is equal to 0 to q is equal to plus q. That will be equal to 1 by c into integration of q into dx. ನೋಡಿ ಅಲ್ಲಿ write the formula. Integration of x into dx will be equal to x square by 2. You remember this formula. x square by 2. ಅದೇ ಥರ integration of q into dq is q square by 2 ಅಷ್ಟೇ. ಸ್ಮಾಲ್ q square divided by 2. ಸೊ ಈ ಥರ ಸ್ಕ್ವೇರ್ ಆಗಿ ಅಪ್ಲೈಯಿಂಗ್ ದ ಲಿಮಿಟ್ಸ್ ಎಲ್ಲಿಂದ ಅಲ್ಲಿಗೆ 0 to capital Q. 0 to capital Q. So that will be equal to 1 by c into, now I will apply the limit. ಯಾವ ಥರ ಅಪ್ಲೈ ಮಾಡೋದು ಐ ಥಿಂಕ್ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್. ಇದು ನೋಡಿ ಪ್ಲಸ್ ಕ್ಯೂ ಇದೆಯಲ್ಲ ಮೇಲ್ಗಡೆ, ದಟ್ ಈಸ್ ಅಪ್ಪರ್ ಲಿಮಿಟ್. ಟೇಕ್ ದ ಗ್ರೀನ್ ಕಲರ್. ಸೊ ದಿಸ್ ಇಸ್ ಅಪ್ಪರ್ ಲಿಮಿಟ್, ದಿಸ್ ಈಸ್ ಲೋಯರ್ ಲಿಮಿಟ್. ಸೊ ಅಪ್ಪರ್ ಲಿಮಿಟ್ ಅಂದರೆ ಅದು ಸ್ಮಾಲ್ ಕ್ಯೂ ಜಾಗದಲ್ಲಿ ಕ್ಯಾಪಿಟಲ್ ಕ್ಯೂ ಹಾಕೋಣ, ಅಂದರೆ ಕ್ಯೂ ಸ್ಕ್ವೇರ್ ಕ್ಯಾಪಿಟಲ್ ಕ್ಯೂ ಸ್ಕ್ವೇರ್ ಬೈ 2 ಮೈನಸ್ ಲೋಯರ್ ಲಿಮಿಟ್. ಮೈನಸ್ ಲೋಯರ್ ಲಿಮಿಟ್ ಅಂದರೆ 0 ಹಾಕೋದು. 0 ಆದ ತಕ್ಷಣ ಇಟ್ ವಿಲ್ ಬಿಕಮ್ 0. ಸೊ ಅದನ್ನೇನು ನಾನು ಬರೆಯೋಕ್ಕಲ್ಲ. ದೇರ್ ಫೋರ್ 1 by c into q square by 2. Therefore the total amount of work done W will be equal to ಏನಾಗುತ್ತೆ, this will be equal to half. ನೋಡಿ 2 ಹೊರ ತಂದುಬಿಡ್ತೀನಿ, q ಒಳಗೆ ಕಳಿಸ್ಬಿಡ್ತೀನಿ. you have to bring this 2 outside. So 1 by 2 into q square by c. q square by c. So this is the expression for work done. This is the expression for work done. Now the half q square by c, you should remember. But electrostatic force is a conservative force. So therefore this work done will be stored in the form of a potential energy. This work done will be stored in the form of a potential energy. Therefore the energy stored in a capacitor, I'll write this here. The energy stored in a capacitor U will be equal to half q square by c. Half q square by c. So the energy stored in a capacitor, that will be in the form of potential energy, that will be equal to this work done, that will be equal to half q square by c. So this is the expression for energy stored in a capacitor. So I'll rub it. So therefore what is the energy stored in a capacitor? The energy stored in a capacitor U, electrostatic potential, that will be equal to half q square by c. Half q square by c. ಹೌದಾನೆ? So you can write this expression in different form. ನೋಡಿ, put q is equal to cv. ಹೌದಾನೆ? q is equal to cv. ಅವಾಗೇನಾಗುತ್ತೆ, this equation u will be equal to half q square ಬದಲು c square v square by c. ಹೌದಾನೆ? So 1c cancel. Therefore u will be equal to half cv square. ಸರಿನಾ? half cv square. So this is another expression for energy stored. ಈ ಥರ ಇನ್ನೂ ಬರಿಬೋದು. q ಮತ್ತು c ಗೊತ್ತಿದ್ದರೆ you can use this equation. If you know c and v, you can use this equation. Also you can change the equation. Put, ಹೌದಾ, q is equal to cv. ಹೌದಾನೆ? So therefore this equation becomes u is equal to half. ನೋಡಿ, cv ಸ್ಕ್ವೇರಲ್ಲಿ ಒಂದು v ಹೊರಗೆ ತಗೋಣ. ಅವಾಗೇನಾಗುತ್ತೆ, cv into v. cv is q. So therefore q into v. q into v. So this equation can also be written like this. ಹೌದಾ? ಸೊ therefore ಎಷ್ಟಿದೆ ಎಕ್ಸ್ಪ್ರೆಷನ್? therefore there are 3 equations for energy stored. u is equal to ಫಸ್ಟ್ ಇಕ್ವೇಷನ್ ಹಾಫ್, ನೋಡಿ ಇಲ್ಲಿ ಹಾಫ್ q ಸ್ಕ್ವೇರ್ ಬೈ c. ಈ ಥರನಾದ್ರೂ ಬರಿಬೋದು. ಅಥವಾ ದಟ್ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ ಹಾಫ್, ನೋಡಿ ಎಲ್ಲ ಕಡೆ ಹಾಫ್ ಇದ್ದೇ ಇರುತ್ತೆ, ಹಾಫ್ ಸಿ ವಿ ಸ್ಕ್ವೇರ್ ಅಂತನಾದ್ರೂ ಬರಿಬೋದು. ಅಥವಾ ಯು ಕ್ಯಾನ್ ಆಲ್ಸೋ ರೈಟ್ ಇಟ್ ಆಸ್ ಹಾಫ್ q into v. So these are the expression for energy stored in a capacitor. So ಎಷ್ಟು ಡಿರೈವ್ ಮಾಡಿದ್ರೆ you get 3 marks. 3 marks. So now I will discuss some note. ಅದಾ? ಸೊ I'll write the blue color. ಸೊ ಇಲ್ಲ ಜಾಗದಲ್ಲಿ ಬರಿತಾ ಹೋಗ್ತೀನಿ. ಫಸ್ಟ್ ನೋಟ್ ನೋಡಿ, when C is in farad. C is in farad. ಏನು C ಅಂದರೆ ಕ್ಯಾಪಾಸಿಟರ್. what is the SI unit for capacitor? that is farad. ಫ್ಯಾರಡಲ್ಲಿದೆ. ಹೌದಾನೆ? Q is in, what is the SI unit for charge? ವೆರಿ ಗುಡ್, ಕೂಲಮ್. ಹೌದಾನೆ? ದೆನ್ V, what is V? potential. what is the SI unit for potential? V is in volt. ಸೊ ಯಾವಾಗ C ಫ್ಯಾರಡಲ್ಲಿದೆ, Q ಕೂಲಂಬಲ್ಲಿದೆ, V ವೋಲ್ಟಲ್ಲಿದೆಯೋ ಆವಾಗ ಎನರ್ಜಿ U will be in joule. U will be in joule ಅಥವಾ ಕ್ಯಾಪಿಟಲ್ J. This is the first note. ಹೌದಾನೆ? The second note is that potential energy stored in the capacitor. ಏನು ಕೆಪಾಸಿಟರ್ potential energy ಸ್ಟೋರ್ ಆಯ್ತಲ್ಲ, that is independent of the way in which the charge configuration is built. It is independent. It is independent of the way in which charge configuration was built. ನೋಡಿ ಮೊದಲು ಈ ಥರ ಚಿತ್ರ ಡಯಾಗ್ರಾಮ್. ಸೊ ಇಲ್ಲಿಂದ ಒಂದು ಚಾರ್ಜ್ನ ತೆಗೆದು ಡಿ ಕ್ಯೂ ತೆಗೆದು ಇಲ್ಲಿ ಇಡ್ತಾ ಇದ್ದೀವಿ. ಇಲ್ಲಿಂದನೇ ತೆಗಿಬೇಕಂದ್ರೆ ಇಲ್ಲಿಂದ ಯು ಕ್ಯಾನ್ ಟೇಕ್ ದ ಚಾರ್ಜ್ ಡಿ ಕ್ಯೂ ಫ್ರಮ್ ಇಲ್ಲಿ. ಪ್ಲೇಟ್ನ ಈ ತುದಿಯಿಂದ ಬೇಕಾದ್ರೆ ತಂದಿರ್ಬೋದು, ಅಥವಾ ಪ್ಲೇಟ್ನ ಈ ತುದಿಯಿಂದ ಬೇಕಾದ್ರೆ ತಂದಿರಿ, ಹೆಂಗಾರು ಮಾಡು.
ಯು ಟೇಕ್ ಎನಿ ಚಾರ್ಜ್, ಅದು ಇಂಪಾರ್ಟೆಂಟ್ ಅಲ್ಲ, ಹೌದಾನೆ. ಸೊ ಫಸ್ಟ್ ಏನಿತ್ತು ಇನಿಷಿಯಲ್ ಕಂಡೀಷನ್, ವಾಟ್ ಇಸ್ ದ ಫೈನಲ್ ಕಂಡೀಷನ್, ಅದ್ರ ಮೇಲೆ ಮಾತ್ರ ದ ಎನರ್ಜಿ ಡಿಪೆಂಡ್ಸ್, ಹೌದಾನೆ. ಇಟ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದ, ಹೌದಾ, ಇಟ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದ ವೇ ಇನ್ ವಿಚ್ ದ ಚಾರ್ಜ್ ಕಾನ್ಫಿಗರೇಷನ್ ಈಸ್ ಬಿಲ್ಡ್. ಯಾವ ಥರ ಚಾರ್ಜ್ ಕಾನ್ಫಿಗರೇಷನ್ ತಂದಿಟ್ಟೆ ಅನ್ನೋದು ಡಿಪೆಂಡ್ ಆಗಲ್ಲ, ಬಟ್ ಹೆಂಗೆ ತಂದಿಟ್ಟೆ, ಯಾವ ವಾಟ್ ಇಸ್ ದ ಫೈನಲ್ ಮತ್ತು ಇನಿಷಿಯಲ್ ಅನ್ನೋದ್ರ ಮೇಲೆ ಮಾತ್ರ ಡಿಪೆಂಡ್ ಆಗುತ್ತೆ. ಸೊ ದ ಥರ್ಡ್ ಪಾಯಿಂಟ್, ದ ಥರ್ಡ್ ನೋಟ್, ಫಸ್ಟ್ ನೋಟ್, ಸೆಕೆಂಡ್ ನೋಟ್ ಮತ್ತು ಥರ್ಡ್ ನೋಟ್ ಈಸ್ ದಟ್ ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಕೆಪಾಸಿಟರ್ ಎಲ್ಲಿರುತ್ತೆ, ಕೆಪಾಸಿಟರ್ ಇತ್ತಲ್ಲ, ಇಲ್ಲಿ ಪ್ಲಸ್ ಕ್ಯೂ ಎಸ್ ಚಾರ್ಜ್ ಇತ್ತು, ಹೌದಾನೆ, ಇಲ್ಲಿ ಮೈನಸ್ ಕ್ಯೂ ಎಸ್ ಚಾರ್ಜ್. ಮತ್ತು ಎನರ್ಜಿ ಎಲ್ಲಿ ಸ್ಟೋರ್ ಆಗುತ್ತೆ, ಇಟ್ ವಿಲ್ ಬಿ ಸ್ಟೋರ್ಡ್ ಇನ್ ದ ಡಿಎಲೆಕ್ಟ್ರಿಕ್ ಮೀಡಿಯಮ್. ಮಧ್ಯ ಡಿಎಲೆಕ್ಟ್ರಿಕ್ ಮೀಡಿಯಮ್ ಇರುತ್ತಲ್ಲ, ಏರ್, ಮೈಕಾ ಅಥವಾ ಪೇಪರ್, ಆ ಥರ ಆ ಡಿಎಲೆಕ್ಟ್ರಿಕ್ ಮೀಡಿಯಮಲ್ಲಿ ಎನರ್ಜಿ ಸ್ಟೋರ್ ಆಗುತ್ತೆ. ಮಧ್ಯ ಏನು ಮೀಡಿಯಮ್ ಇತ್ತಲ್ಲ ಇದು, ಸೊ ಮಧ್ಯ ಸ್ಪೇಸಲ್ಲಿ ಅದು ಎನರ್ಜಿ ಸ್ಟೋರ್ ಆಗಿರುತ್ತೆ, ಹೌದಾನೆ. ಹಾಗಾದರೆ ಎನರ್ಜಿ ಎಲ್ಲಿಂದ ಬಂತು, ಫ್ರಮ್ ವೇರ್ ದ ಪೊಟೆನ್ಷಿಯಲ್ ಎನರ್ಜಿ ಕಮ್ಸ್, ಯಾರು ಕೊಟ್ಟರು ಅದಕ್ಕೆ ಎನರ್ಜಿನ, ಈ ಕೆಪಾಸಿಟರ್ ಚಾರ್ಜ್ ಮಾಡೋಕ್ಕೆ ನೀನು ಬ್ಯಾಟ್ರಿ ಕನೆಕ್ಟ್ ಮಾಡಿರ್ತೀಯಲ್ಲ ಹೊರಗಡೆ, ಆ ಕೆಮಿಕಲ್ ಎನರ್ಜಿ ಏನಾಗುತ್ತೆ, ಬ್ಯಾಟ್ರಿ ಕೆಮಿಕಲ್ ಎನರ್ಜಿ, it will be converted into potential energy, ಹೌದಾನೆ. The potential energy of the capacitor, it is at the cost of chemical energy of the battery, it is at the cost of chemical energy of the battery. ಸೊ ಬ್ಯಾಟ್ರಿಯ ಕೆಮಿಕಲ್ ಎನರ್ಜಿಯಿಂದ ಅದಕ್ಕೆ ಪೊಟೆನ್ಷಿಯಲ್ ಎನರ್ಜಿ ಬರುತ್ತೆ, ಹೌದಾನೆ. ಸೊ ದೀಸ್ ಆರ್ ದ ಪಾಯಿಂಟ್ಸ್ ಯು ಶುಡ್ ರಿಮೆಂಬರ್, ಹೌದಾನೆ. ಸೊ ದ ಲಾಸ್ಟ್ ಟಾಪಿಕ್ ಇನ್ ದಿಸ್ ಚಾಪ್ಟರ್ ಈಸ್ ಎನರ್ಜಿ ಡೆನ್ಸಿಟಿ ಆಫ್ ದ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಕೇಳ್ತಾನೆ, write the expression for energy density of a parallel plate capacitor ಅಂತ. So you know the expression for energy. Now we shall talk of energy density. Energy density of parallel plate capacitor. ಎಂಥದ್ದು, parallel plate capacitor. So what is the energy density expression for energy density of a parallel plate capacitor, ಹೌದಾ. ಸೊ what is energy density ಕೇಳ್ತಾನೆ, ಡಿಫೈನ್ energy density ಇದೆ. Energy density is the total energy stored per unit volume. What is energy density? It is the total energy. ಎಷ್ಟು ಟೋಟಲ್ ಎನರ್ಜಿ ಸ್ಟೋರ್ ಆಯಿತು, ಟೋಟಲ್ ಎನರ್ಜಿ ಸ್ಟೋರ್ಡ್ ಪರ್ ಯೂನಿಟ್ ವಾಲ್ಯೂಮ್, ಪರ್ ಯೂನಿಟ್ ವಾಲ್ಯೂಮ್, ಯೂನಿಟ್ ವಾಲ್ಯೂಮ್, ಹೌದಾನೆ. ಸೊ ದಟ್ ಈಸ್ ಕಾಲ್ಡ್ ಎನರ್ಜಿ ಡೆನ್ಸಿಟಿ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಸೊ ದಿಸ್ ಈಸ್ ಪ್ಲೇಟ್ 1, this is plate 2. So there will be positive charges, so there will be equal number of negative charges. So energy ಎಲ್ಲಿ ಸ್ಟೋರ್ ಆಗುತ್ತೆ, ಎನರ್ಜಿ ವಿಲ್ ಬಿ ಸ್ಟೋರ್ಡ್ ಇನ್ ದ ಡಿಎಲೆಕ್ಟ್ರಿಕ್ ಮೀಡಿಯಮ್. ಸೊ ಹಾಗಾದರೆ ಅದರಲ್ಲಿ ಟೋಟಲ್ ಎನರ್ಜಿ ಎಷ್ಟು ಸ್ಟೋರ್ ಆಯಿತು ಪರ್ ಯೂನಿಟ್ ವಾಲ್ಯೂಮ್. ಇದರ ಒಂದು ಸಣ್ಣ ಭಾಗ ಆರಿಸ್ಕೊಳ್ತೀನಿ, ಸ್ವಲ್ಪ ಚಿಕ್ಕ ಭಾಗ. ಈ ಚಿಕ್ಕ ಭಾಗದಲ್ಲಿ ಯೂನಿಟ್ ವಾಲ್ಯೂಮಲ್ಲಿ ಎಷ್ಟು ಎನರ್ಜಿ ಸ್ಟೋರ್ ಆಯಿತು, ಹೌದಾನೆ. ದಟ್ ಎನರ್ಜಿ ಸ್ಟೋರ್ಡ್ ಪರ್ ಯೂನಿಟ್ ವಾಲ್ಯೂಮ್ ಈಸ್ ಕಾಲ್ಡ್ ಎನರ್ಜಿ ಡೆನ್ಸಿಟಿ. ದ ಎನರ್ಜಿ ಸ್ಟೋರ್ಡ್ ಪರ್ ಯೂನಿಟ್ ವಾಲ್ಯೂಮ್ ಈಸ್ ಕಾಲ್ಡ್ ಎನರ್ಜಿ ಡೆನ್ಸಿಟಿ. ಎನರ್ಜಿ density, it is represented by small u. Energy density, energy density, energy was represented by, potential energy was represented by capital U. The energy density is represented by small u. ಈ ಥರ small u will be equal to total energy, ಹೌದಾನೆ. total energy represented by capital U divided by volume. per unit volume ಅಂತ ಇರ್ತಾನೆ, ವಾಲ್ಯೂಮ್ represented by small v, represented by small v. ಬೇಕಾದ್ರೆ ನೀಟಾಗಿ ಬರೀಬೋದು, you can write it neatly. So small v, so that will be equal to, what is the expression for total energy? So we know total energy ಮೂರನೇ, there are 3 equations, but I will write this one, of cv square, ಹೌದಾನೆ. ಮತ್ತು ಇಲ್ಲಿ ಕ್ಯಾಪಿಟಲ್ ವಿ ಅಂದರೆ ಪೊಟೆನ್ಷಿಯಲ್, ಸ್ಮಾಲ್ ವಿ ಅಂದರೆ ವಾಲ್ಯೂಮ್, ಯು ಶುಡ್ ನಾಟ್ ಕನ್ಫ್ಯೂಸ್, ಹೌದಾನೆ. ಹಾಫ್ ಸಿ ವಿ ಸ್ಕ್ವೇರ್ ಡಿವೈಡ್ ಬೈ ವಾಲ್ಯೂಮ್ ಆಫ್ ದ ಕೆಪಾಸಿಟರ್. ವಾಲ್ಯೂಮ್ ಈಸ್ ಈಕ್ವಲ್ ಟು ಏರಿಯಾ ಇಂಟು ಡಿಸ್ಟೆನ್ಸ್, area into distance, that will be equal to area A, capital A, distance between the plates is D, distance between the plates is D, ಹೌದಾ. but we know capacitance of parallel plate capacitor C is equal to epsilon naught A by D, ಗೊತ್ತಲ್ಲ ಇದು equation, very important relation, epsilon naught A by D, and you know potential V is equal to ED, ವೆಡ್ ಅಂತ ಹೇಳಿದ್ದೆ, V is equal to ED, ಹೌದಾನೆ. ಸೊ ದೇರ್ ಫಾರ್ ದಿಸ್ ಇಕ್ವೇಷನ್ ಫಾರ್ ಯು ವಿಲ್ ಬಿ ಈಕ್ವಲ್ ಟು, ದಿಸ್ ಇಕ್ವೇಷನ್ ಫಾರ್ ಯು ವಿಲ್ ಬಿ ಈಕ್ವಲ್ ಟು ಹಾಫ್. ನನಗೆ ಬರ್ತೀನಿ ನೋಡಿ, ದಿಸ್ ಹಾಫ್ ವಿಲ್ ಬಿ ರೈಟ್, ಐ ವಿಲ್ ರೈಟ್ ಇಟ್ ಹಿಯರ್ ಹಾಫ್, ಹೌದಾ. ಹಾಫ್ ಸಿ ಬದಲು ರೈಟ್ ಇಟ್ as epsilon naught A by D, ಸಿ ಇನ್ಸ್ಟೆಡ್ ಆಫ್ ಸಿ ರೈಟ್ ಇಟ್ as epsilon naught A divided by D, ಸರಿನಾ. epsilon naught A divided by D. ವಿ ಸ್ಕ್ವೇರ್ ಬದಲು ಇ ಸ್ಕ್ವೇರ್ ಡಿ ಸ್ಕ್ವೇರ್ ಡಿವೈಡ್ ಬೈ ದಿಸ್ ಎ ಡಿ ಹೆಂಗಿದೆ ಹೆಂಗೆ ಬರ್ತೀನಿ, ಎ ಇಂಟು ಡಿ ನೋಡಿ. ಏನು ಕ್ಯಾನ್ಸಲ್ ಆಗುತ್ತಾ, ಎನಿಥಿಂಗ್ ಗೆಟ್ಸ್ ಕ್ಯಾನ್ಸಲ್ಡ್, ಯು ಅಬ್ಸರ್ವ್.
ಎಸ್ ಹೌದಾನೆ, ವಿ ಕ್ಯಾನ್ ಕ್ಯಾನ್ಸಲ್ ಸಮ್ ಟರ್ಮ್ಸ್. ನೋಡಿ ಡಿ, ಇಲ್ಲ ಡಿ ಇಂಟು ಡಿ, ಡಿನಾಮಿನೇಟರ್ ಡಿ ಇಂಟು ಡಿ ಸ್ಕ್ವೇರ್, ಸೊ 1d ಡಿ ಸ್ಕ್ವೇರ್ ಕ್ಯಾನ್ಸಲ್, a and a gets cancelled. Therefore u will be equal to, in final equation, half epsilon naught e square, half epsilon naught e square. So this is the expression for energy density. ಎನರ್ಜಿ ಡೆನ್ಸಿಟಿ ಕೇಳ್ತಾನೆ, ವಾಟ್ ಈಸ್ ಎನರ್ಜಿ ಡೆನ್ಸಿಟಿ ಅಂತ 1 ಮಾರ್ಕ್ ಕೇಳ್ಬೋದು. ಅಥವಾ ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಡೆನ್ಸಿಟಿ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಎಪ್ಸಿಲಾನ್ ನಾಟ್ ಇ ಸ್ಕ್ವೇರ್. ನೋಡಿ ಎನರ್ಜಿ ಡೆನ್ಸಿಟಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಡಿಪೆಂಡ್ಸ್ ಅಪಾನ್ ದ ಎಪ್ಸಿಲಾನ್ ನಾಟ್ ಅಂದರೆ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ಇ. ಸೊ ಐ ಥಿಂಕ್ ಇನ್ ಸಮ್ ವೀಡಿಯೋಸ್ ಎಪ್ಸಿಲಾನ್ ನಾಟ್ ನಾನು ಪರ್ಮಿಯಬಿಲಿಟಿ ಅಂತ ಹೇಳ್ತಾ ಇದ್ದೆ. ಇಟ್ ಇಸ್ ನಾಟ್ ಪರ್ಮಿಯಬಿಲಿಟಿ, ಇಟ್ ಈಸ್ ಪರ್ಮಿಟಿವಿಟಿ. ಹೌದಾನೆ, ಎಪ್ಸಿಲಾನ್ ನಾಟ್ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಈ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಫ್ ಎಪ್ಸಿಲಾನ್ ನಾಟ್ ಇ ಸ್ಕ್ವೇರ್, ಎಲ್ಲ ಕಡೆ ಹಾಫ್ ಇದ್ದೇ ಇರುತ್ತೆ, ಹೌದಾ. ಸೊ ದಿಸ್ ಈಸ್ ದ ಎಂಡ್ ಆಫ್ ದಿಸ್ ಚಾಪ್ಟರ್. ಸೊ ಫ್ರಮ್ ಟುಮಾರೋ ಇಟ್ಸ್ ಆಲ್ ಸಮ್ 5-6 ಪ್ರಾಬ್ಲಮ್ಸ್, ಹೌದಾನೆ. ಸೊ ಪ್ರಾಬ್ಲಮ್ಸ್ ಆರ್ ಆಲ್ಸೋ ಇಂಪಾರ್ಟೆಂಟ್. ಸೊ ಅನದರ್ ಟರ್ಮ್ ಐ ವಿಲ್ ಗೋಯಿಂಗ್ ಟು ಮೆನ್ಷನ್ ಈಸ್ ವ್ಯಾನ್ ಡಿ ಗ್ರಾಫ್ ಜನರೇಟರ್. ಸೊ ಇಟ್ ಇಸ್ ನಾಟ್ ಇನ್ ದ ಸಿಲೆಬಸ್, ಬಟ್ ಜಸ್ಟ್ ರಿಮೆಂಬರ್ ದ ವರ್ಡ್. ಸೊ ಸೈಂಟಿಸ್ಟ್ ಹೆಸರದು ನೋಡಿ, ಹೆಸರು ಬರಿತೀನಿ, ವ್ಯಾನ್ ಡಿ ಗ್ರಾಫ್ ಜನರೇಟರ್. ಜಸ್ಟ್ ರಿಮೆಂಬರ್ ವ್ಯಾನ್ ಡಿ ಗ್ರಾಫ್ ಅಂತ ಅವನ ಹೆಸರು, ಸೈಂಟಿಸ್ಟ್ ನೇಮ್ ಆಫ್ ಸೈಂಟಿಸ್ಟ್. ವ್ಯಾನ್ ಡಿ ಗ್ರಾಫ್ ಜನರೇಟರ್. ಜನರೇಟರ್ ಗೊತ್ತಲ್ಲ, ಮನೇಲಿ ಕರೆಂಟ್ ಹೋದ್ರೆ ಜನರೇಟರ್ ಆನ್ ಮಾಡ್ತಾರೆ ಎಲ್ಲರೂ, ಥಿಯೇಟ್ರಲ್ಲಿ ಅಥವಾ ಮದುವೆ ಮನೆಯಲ್ಲಿ, ಚೌಟ್ರಲ್ಲಿ, ಹೌದಾ. ಸೊ ಅದೇ ಥರ ವ್ಯಾನ್ ಡಿ ಗ್ರಾಫ್ ಜನರೇಟರ್ ಅಂತ. ಇನ್ನು ವ್ಯಾನ್ ಡಿ ಗ್ರಾಫ್ ಏನು ಮಾಡ್ದ, ಒಂದು ಜನರೇಟರ್ನ ರೆಡಿ ಮಾಡ್ದ. ಅದೇನು ಮಾಡುತ್ತೆ ಅದು ಡಿವೈಸು, ಇಟ್ ಬಿಲ್ಡ್ಸ್ ವೆರಿ ಹೈ ಪೊಟೆನ್ಷಿಯಲ್, ಇಟ್ ಬಿಲ್ಡ್ಸ್ ವೆರಿ ಹೈ ಪೊಟೆನ್ಷಿಯಲ್ ಆಫ್ ಮಿಲಿಯನ್ಸ್ ಆಫ್ ವೋಲ್ಟ್ಸ್ ಅಷ್ಟು ಹೈ ಪೊಟೆನ್ಷಿಯಲ್ನ ಜನರೇಟ್ ಮಾಡೋ ಒಂದು ಡಿವೈಸ್ ಯಾವುದು, ವ್ಯಾನ್ ಡಿ ಗ್ರಾಫ್ ಜನರೇಟರ್ ಅಷ್ಟೇ. ಜಸ್ಟ್ ರಿಮೆಂಬರ್. ಸೊ ದಿಸ್ ದ ಎಂಡ್ ಆಫ್ ದಿಸ್ ಚಾಪ್ಟರ್.